ಪ್ರಿಯ ಸ್ನೇಹಿತರೆ, ಜಿ ಫ್ಯಾಕ್ಟರ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ಕತೆ ಬ್ರಹ್ಮಚರ್ಯದ ಬಗ್ಗೆ. ಒಬ್ಬ ಹುಡುಗಿಯನ್ನ ಪ್ರೀತಿಸಿದ ನಂತರ ಅವಳನ್ನು ಭೇಟಿಯಾಗಲು ಇಡೀ ರಾತ್ರಿ 40 ಕಿಲೋಮೀಟರ್ ಸೈಕಲ್ ತುಳಿದ ವ್ಯಕ್ತಿಯ ಬಗ್ಗೆ. ಇಂದಿನ ಕತೆ ಮೋಹನ್ ಎಂಬ ವ್ಯಕ್ತಿಯ ಬಗ್ಗೆ. ಅವನು ಯಾವಾಗಲೂ ಒಳ್ಳೆಯ ಜನರೊಂದಿಗೆ ಸಂಬಂಧ ಹೊಂದಿದ್ದ ಮತ್ತು ಇತರರಿಗೆ ಸಹಾಯ ಮಾಡುವುದನ್ನು ಇಷ್ಟಪಡುತ್ತಿದ್ದ. ಅವನು ಆಗಾಗ್ಗೆ ಭೇಟಿ ನೀಡುತ್ತಿದ್ದ ದೇವಸ್ಥಾನದ ಸಂತ ಅವನಿಗೆ ಒಂದು ದಿನ, ಮಗನೇ, ನಾನು ಎಲ್ಲೋ ಹೊರಗೆ ಹೋಗುತ್ತಿದ್ದೇನೆ, ಆದ್ದರಿಂದ ದಯವಿಟ್ಟು ಮನೆಗೆ ಬಾ ಎಂದು ಹೇಳಿದನು. ಅಂದರೆ ನನ್ನ ಜೊತೆ ಬಾ ಎಂದನು. ಅವನು ತನ್ನ ಕುಟುಂಬಕ್ಕೆ, ಅಂದರೆ ಅವರಮ್ಮನಿಗೆ, ಅಮ್ಮ, ನಾನು ಇಂದು ಸಂತನೊಂದಿಗೆ ಹೊರಗೆ ಹೋಗುತ್ತಿದ್ದೇನೆ, ನಾನು ಕೆಲವು ದಿನಗಳಲ್ಲಿ ಹಿಂತಿರುಗುತ್ತೇನೆ ಎಂದು ಹೇಳಿದನು. ಅವರ ತಾಯಿ, ಸರಿ ಮಗನೇ, ನೀನು ಹೋಗಿ ಬಾ ಎಂದರು. ಸಂತ ಅವನನ್ನ ಒಂದು ಹಳ್ಳಿಗೆ ಕರೆದೊಯ್ದನು. ಮೋಹನ್ ಅದೇ ಹಳ್ಳಿಯಲ್ಲಿ ಒಬ್ಬ ಹುಡುಗನನ್ನು ಭೇಟಿಯಾದನು. ಅವರು ಆಪ್ತ ಸ್ನೇಹಿತರಾದರು. ಅವನ ಸ್ನೇಹಿತನ ಹೆಸರು ಅಂಕಿತ್. ಅಂಕಿತ್ ಮೋಹನ್ಗೆ, ನಿನ್ನ ವಯಸ್ಸು ಎಷ್ಟು ಎಂದು ಕೇಳಿದನು. ನಂತರ ಅಂಕಿತ್, ನಿನ್ನ ಜೀವನದಲ್ಲಿ ಖಂಡಿತವಾಗಿಯೂ ಒಂದು ಹುಡುಗಿ ಇದ್ದಾಳೆ ಎಂದು ಉತ್ತರಿಸಿದ. ಮೋಹನ್, ಇಲ್ಲ, ನಾನು ಅಂತಹ ವಿಷಯಗಳಲ್ಲಿ ತೊಡಗಿಕೊಳ್ಳುವುದಿಲ್ಲ ಎಂದು ಉತ್ತರಿಸಿದ. ಅಂಕಿತ್ ಉತ್ತರಿಸುತ್ತಾ, ಪರವಾಗಿಲ್ಲ, ಇಲ್ಲದಿದ್ದರೆ ನನ್ನ ಗೆಳತಿಯರಿಂದ ನಿನಗೆ ಒಂದು ಕೊಡುತ್ತೇನೆ ಎಂದನು. ಮೋಹನ್, ಇಲ್ಲ ಸಹೋದರ, ಅದು ಇರಲಿ, ಅದು ನನಗೆ ಬೇಡ ಎಂದನು. ಅಂಕಿತ್, ಸರಿ, ಹಾಗೆ ಮಾಡಬೇಡ, ಆದರೆ ಇಂದು ಸಂಜೆ ನನ್ನೊಂದಿಗೆ ಬಾ, ನಾನು ನಿನ್ನನ್ನು ಯಾರಿಗಾದರೂ ಪರಿಚಯಿಸುತ್ತೇನೆ ಎಂದನು. ಆ ಸಂಜೆ ಅಂಕಿತ್ ಅವನನ್ನ ಹೊಲಕ್ಕೆ ಕರೆದೊಯ್ದನು. ಅವನು ತನ್ನ ಗೆಳತಿಯನ್ನು ಅಲ್ಲಿಗೆ ಕರೆದು ಅವಳನ್ನು ಆಹ್ವಾನಿಸಿದನು. ನೀವಿಬ್ಬರು ನಿಮ್ಮೊಳಗೆ ಮಾತನಾಡಬೇಕು, ನಾನು ನನ್ನ ವೈಯಕ್ತಿಕ ವಿಷಯಗಳ ಬಗ್ಗೆ ಮಾತನಾಡುತ್ತೇನೆ. ಅವರಿಬ್ಬರು ಒಂಟಿಯಾಗಿ ಮಾತನಾಡಲು ಪ್ರಾರಂಭಿಸಿದರು. ಹೆಸರುಗಳು, ಊರುಗಳು ಮತ್ತು ಜೀವನ. ಕ್ರಮೇಣ ಅವರು ಸ್ನೇಹಿತರಾದರು. ಹುಡುಗಿ ಮೋಹನನಿಗೆ ತನ್ನ ಸಂಖ್ಯೆಯನ್ನು ನೀಡಿ, ನಾಳೆ ಸಂಜೆ ನಾನು ನಿಮ್ಮೊಂದಿಗೆ ಮಾತನಾಡುತ್ತೇನೆ ಎಂದಳು. ಆರಂಭದಲ್ಲಿ ಮೋಹನ್ನಿಗೆ ಅದು ಇಷ್ಟವಾಗಲಿಲ್ಲ, ಆದರೆ ಹುಡುಗಿಯ ಒತ್ತಾಯದ ಮೇರೆಗೆ ಅವನು ಆ ಸಂಖ್ಯೆಯನ್ನು ಇಟ್ಟುಕೊಂಡನು. ಮರುದಿನ ಅವರು ಮಾತನಾಡಲು ಪ್ರಾರಂಭಿಸಿದರು ಮತ್ತು ಕ್ರಮೇಣ ಅವನು ಅವಳ ಕಡೆಗೆ ಆಕರ್ಷಿತನಾಗಲು ಪ್ರಾರಂಭಿಸಿದನು. ಅಷ್ಟರಲ್ಲಿ ಸಂತ, ಮೋಹನ್, ಮಗನೇ, ಮನೆಗೆ ಹೋಗುವ ಸಮಯ ಬಂದಿದೆ ಎಂದು ಹೇಳಿದನು. ಮೋಹನ್ಗೆ ಹೋಗಲು ಮನಸ್ಸಿರಲಿಲ್ಲ, ಆದರೆ ಅವನು ಹೋಗಲೇಬೇಕಾಯಿತು. ಮನೆಗೆ ಹಿಂದಿರುಗಿದ ನಂತರ ಅವನು ಅದೇ ಹುಡುಗಿಯ ಆಲೋಚನೆಗಳಲ್ಲಿ ಕಳೆದು ಹೋದನು. ಅವನ ಇಡೀ ದಿನ ಅವಳಿಗೆ ಕರೆ ಮಾಡುತ್ತಾ ಅವಳ ಬಗ್ಗೆ ಯೋಚಿಸುತ್ತಿದ್ದನು. ಒಂದು ದಿನ ಅವನು ತನ್ನ ನೆರೆಹೊರೆಯರ ಹುಡುಗರಿಗೆ ಎಲ್ಲವನ್ನ ಹೇಳಿದನು. ಅವನು, ಸಹೋದರ, ನೀನು ಹೋಗಿ ಹಾಲು ತರಬಾರದೇಕೆ ಎಂದು ಕೇಳಿದನು. ನನ್ನ ಬಳಿ ವಾಹನವಿಲ್ಲ ಎಂದು ಮೋಹನ್ ಉತ್ತರಿಸಿದ. ಆದ್ದರಿಂದ ಹುಡುಗ ಅವನಿಗೆ ತನ್ನ ಸೈಕಲ್ ನೀಡಿ, ಆದರೆ ಖಾಲಿ ಕೈಯಲ್ಲಿ ಹಿಂದಿರುಗಬೇಡ ಎಂದು ಹೇಳಿದನು. ಅಂದರೆ ಅವನ ಗೆಳೆಯರು ಅವನನ್ನು ಪ್ರೋತ್ಸಾಹಿಸಿದರು. ಅವನು ಮೋಹನ್ಗೆ ಅಶ್ಲೀಲ ವಿಡಿಯೋಗಳನ್ನು ತೋರಿಸಿ, ಇದು ಮಜವಾಗಿರುತ್ತದೆ ಎಂದು ಹೇಳಿದನು. ಮೋಹನ್, ನಾನು ಹಾಗಲ್ಲ, ಅಂತಹ ಹುಡುಗನಲ್ಲ ಎಂದು ಉತ್ತರಿಸಿದನು. ಆದರೆ ಆ ಚಿತ್ರಗಳು ಅವನ ಮನಸ್ಸಿನಲ್ಲಿ, ನಾನು ನೀವು ಭಾವಿಸುವನಲ್ಲ ಎಂದು ಹೇಳಿಕೊಂಡರು. ಆದರೆ ಕೆಲವು ದಿನಗಳ ನಂತರ ಅದೇ ಹುಡುಗಿ ಕರೆ ಮಾಡಿ, ನಾಳೆ ಸಂಜೆ ಬಾ, ನನ್ನ ಕುಟುಂಬದವರು ಮದುವೆಗೆ ಹೋಗುತ್ತಿದ್ದಾರೆ ಎಂದು ಹೇಳಿದಳು. ಮೋಹನ್ ತುಂಬಾ ಸಂತೋಷಪಟ್ಟನು. ಅವನು ತನ್ನ ಕುಟುಂಬಕ್ಕೆ, ಅಮ್ಮ, ನಾನು ಹೊರಗೆ ಹೋಗುತ್ತಿದ್ದೇನೆ, ನಾನು ತಡವಾಗಬಹುದು ಮತ್ತು ನಾನು ಸೈಕಲ್ನಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸಬೇಕಾಗುತ್ತದೆ ಎಂದು ಹೇಳಿದನು. ಅವನು ಹೊರಟನು. ಹಳ್ಳಿಯನ್ನು ತಲುಪಿದನು. ಹಗಲಿನಲ್ಲಿ ದೇವಸ್ಥಾನದ ಬಳಿ ನಿಂತನು. ಹುಡುಗಿ ರಾತ್ರಿಯಲ್ಲಿ, ಈಗ ಬಾ ಎಂದು ಕರೆದಳು. ಮೋಹನ್ ಹೊರಟು ಹೋದನು. ಅವನು ತುಂಬಾ ದಣಿದಿದ್ದನು, ಆದರೆ ಅವನು ಹುಡುಗಿಯೊಂದಿಗೆ ಮಾತನಾಡಲು ಪ್ರಾರಂಭಿಸಿದನು. ಅವನು ಮಾಡಬಾರದ ಕೆಲಸವನ್ನು ಮಾಡಿಬಿಟ್ಟನು. ಅಷ್ಟರಲ್ಲಿ ಹುಡುಗಿಯ ಕುಟುಂಬ ಹಿಂತಿರುಗಿತು. ಮೋಹನ್ ಭಯಭೀತನಾದ. ಅವನು ಒಂದು ಮೂಲೆಯಲ್ಲಿ ಅಡಗಿಕೊಂಡು ದೇವರನ್ನು ಮೌನವಾಗಿ ಪ್ರಾರ್ಥಿಸಿದನು. ನನ್ನನ್ನು ಉಳಿಸು ದೇವರೇ, ನಾನು ಮತ್ತೆ ಈ ತಪ್ಪನ್ನು ಮಾಡುವುದಿಲ್ಲ. ಅವಕಾಶ ಸಿಕ್ಕ ತಕ್ಷಣ ಅವನು ಓಡಿ ಹೋದನು. ದೇವಸ್ಥಾನವನ್ನು ತಲುಪಿದನು. ತನ್ನ ಸೈಕಲ್ ಎತ್ತಿಕೊಂಡು ಬೆಳಗ್ಗೆ ಮನೆ ತಲುಪುವವರೆಗೂ ರಾತ್ರಿ ಇಡೀ ನಿಧಾನವಾಗಿ ನಡೆದನು. ಕೆಲವು ದಿನಗಳ ನಂತರ ಹುಡುಗಿಯ ತಾಯಿಗೆ ಎಲ್ಲವೂ ತಿಳಿಯಿತು. ಆದರೆ ಅವಮಾನಕ್ಕೊಳಗಾಗುವ ಭಯದಿಂದ ಅವಳು ಯಾರಿಗೂ ಹೇಳಲಿಲ್ಲ. ಹುಡುಗಿ ಅವನಿಗೆ, ಇನ್ನು ಮುಂದೆ ನನ್ನೊಂದಿಗೆ ಮಾತನಾಡಬೇಡ ಎಂದು ಸಂದೇಶ ಕಳುಹಿಸಿದಳು. ಮೋಹನ್ ದಂಗಾಗಿದ್ದನು. ಅವನು ನಿಧಾನವಾಗಿ ತನ್ನನ್ನು ತಾನೇ ನಾಶ ಮಾಡಿಕೊಳ್ಳಲು ಪ್ರಾರಂಭಿಸಿದನು. ಅವನ ದೇಹವು ದುರ್ಬಲಗೊಳ್ಳಲು ಪ್ರಾರಂಭಿಸಿತು. ಅವನ ಮುಖವು ಮೊಸುಕಾಯಿತು. ಅವನ ಜೀವನವು
ನಿರಾಶೆಗೊಂಡಿತು. ಒಂದು ದಿನ ಅವನು ಅದೇ ಸಂತನನ್ನು ಭೇಟಿಯಾದನು. ಅವನು, ಮೋಹನ್ ಮಗನೇ, ನಿನ್ನ ಹೊಳಪು ಎಲ್ಲಿಗೆ ಹೋಯಿತು? ಮೋಹನ್ ಏನೂ ಹೇಳಲಿಲ್ಲ. ಆದರೆ ಮರುದಿನ ಅಳುತ್ತಾ ಅವನು ಎಲ್ಲವನ್ನ ಹೇಳಿದನು. ಸಂತನು, ನಾನು ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿದ್ದು ನನ್ನ ತಪ್ಪು. ಆದರೆ ಈಗ ಚಿಂತಿಸಬೇಡ, 1 ವರ್ಷ ನನ್ನೊಂದಿಗೆ ಇರು ಎಂದು ಹೇಳಿದನು. ನಾನು ನಿನ್ನನ್ನು ಮತ್ತೆ ನಿಲ್ಲುವಂತೆ ಮಾಡುತ್ತೇನೆ. ಸಂತ ಅವನನ್ನು ಬ್ರಹ್ಮ ಮುಹೂರ್ತದಲ್ಲಿ ಎಬ್ಬಿಸಿ ವ್ಯಾಯಾಮಗಳನ್ನು ಮಾಡಿಸಿದರು. ಅವರು ಅವನಿಗೆ ಸಾತ್ವಿಕ ಆಹಾರವನ್ನು ನೀಡಿದರು. ಅವರು ಗೀತೆಯನ್ನು ಪಠಿಸಿ ಸತ್ಸಂಗಕ್ಕೆ ಹಾಜರಾಗುವಂತೆ ಮಾಡಿದರು. ಮೋಹನನು ಬಿಡಲಿಲ್ಲ. ಅವನು ಪ್ರಯತ್ನಿಸುತ್ತಲೇ ಇದ್ದನು ಮತ್ತು ಕೊನೆಗೆ ತನ್ನ ಮನಸ್ಸನ್ನು ಗೆದ್ದನು. ಇಂದು ಮೋಹನನು ಮತ್ತೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾನೆ, ಸ್ವಯಂ ನಿಯಂತ್ರಣ ಮತ್ತು ಬ್ರಹ್ಮಚರ್ಯ ಮಾರ್ಗದಿಂದ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ನೀವು ಜಿ ಫ್ಯಾಕ್ಟರ್ ಚಾನೆಲ್ ನಲ್ಲಿ ವಿಡಿಯೋಗಳನ್ನ ವೀಕ್ಷಿಸಿದ್ರೆ ನೀವು ಅನೇಕ ವಿಷಯಗಳ ಕಲಿಯುವಿರಿ. ಆದ್ರಿಂದ ಚಂದಾದಾರರಾಗಿ ವಿಡಿಯೋವನ್ನ ಲೈಕ್ ಮಾಡಿ.